ಜೈ ಶ್ರೀರಾಮ್ ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ. ನಾನು ಚಲೋ ಇದ್ದೀನಿ ನೋಡಿರಿ. ಬರ್ರಿ ಇವತ್ತು ಇವಾಗ ಸ್ಟಾರ್ಟ್ ಮಾಡಮಂತ. ಇವತ್ತು ಸಂಡೇ ಅದ ನೋಡಿರಿ ಫ್ರೆಂಡ್ಸ್, ಅದಕ್ಕೆ ಹಿಂಗಿದ್ದೀನಿ. ನಾ ಈ ಅವತಾರದಾಗಿದ್ದೀನಿ. ಡೈಲಿ ಐದುವರೆಗೆ ಹಂಗೆ ಹೇಳ್ತೀನಿ ರೀ. ಐತಾರ ಬಂತು ಅಂದ್ರೆ ಫುಲ್ ಲೇಟ್ ಮಾಡಿ ಹೇಳ್ತೀನಿ. 7ಕ್ಕೆ 8ಕ್ಕೆ ಹಂಗೆ ಹೇಳ್ತೀನಿ ರೀ ಫ್ರೆಂಡ್ಸ. ಆಕೆ ನಮ್ಮ ಪಿಲ್ಲು ಡೈಲಿ ಲೇಟ್ ಮಾಡೈತಿ. ಏಳು ಅಂದ್ರೆ ಒಟ್ಟು ಹೇಳಲ್ರಿ. 7ಕ್ಕೆ ಹೇಳ್ರಿ ಸಾಲಿಗೆ ಹೋಗೋದ್ರೆ ಹೇಳಲ್ಲ. ಮತ್ತು ಸಂಡೇ ಬತ್ತಂತ ತಿಳ್ಕೊರಿ, ನಂಗೆ ಏನೋ ಅಡಚಣೆ ಇಲ್ಲ, ಹೇಳ್ತಾಳೆ. ಚಳಿ ಹೊಡಿತಾಳೆ, ಕಸ ಹೊಡಿತಾಳೆ, ಚಳಿ ಹೊಡಿತಾಳೆ, ಹೊರಗೆ ರಂಗೋಲಿ ಹಾಕ್ತಾಳೆ, ಗೇಟ್ ತೆಗಿತಾಳೆ, ಎಲ್ಲ ಅಕ್ಕಿನೇ ಮಾಡ್ತಾಳೆ. ಪಿಲ್ಲುನೇ ರಂಗೋಲಿ ಒಂದು ಖಾಲಿ ಆಗಿದೆ ಫ್ರೆಂಡ್ಸ್, ಅದಕ್ಕೆ ತೋಡಿ ಹಾಕ್ಯಾಳ ರಂಗೋಲಿ. ಇಲ್ಲಿ ಹಾಕಿದೇನು ರಂಗೋಲಿ ಹಂಗೆ ಬಂದ ಕಮೆಂಟ್ ಹಾಕ್ರ. ನಮ್ಮ ಪಿಲ್ಲೊಂದು ಇದು ರಂಗೋಲಿ ನಮ್ಮ ಪಿಲ್ಲುನೇ ಹಾಕ್ಯಾಳ. ಸೀರೆ ತೋರ್ಸಮ್ಮಿ. ಸೂಪರ್ ಬಂದು ತೆಗ್ದಲೆ ಪಿಲ್ಲು. ಇದು ರಂಗೋಲಿ ನಮ್ಮ ಪಿಲ್ಲಿನೇ ತೆಗ್ದಾಳ್ರಿ. ಈಗ ಗೇಟ್ನು ಹಾಕಿನೇ ತೆಗ್ದಾಳ. ಇದು ರಂಗೋಲಿ ಒಂದಿಲ್ಲ ಖಾಲಿ ಆಗ್ಯದ, ಹಂಗಾಗಿ ಅಟ್ಟೆ ಸಿಂಪಲಾಗಿ ಹಾಕ್ಯಾಡ್ರಿ ಫ್ರೆಂಡ್ಸ. ಐತಾರ ಬಂತು ಅಂದ್ರೆ ಈಕಿ ನಂಗೆ ಏನೋ ಇದು ಮಾಡಿಬಿಡಂಗಿಲ್ಲ ರೀ. ಮುಂಜಾನೆ ಕೆಲಸಗಳು ಅಡ್ಚಣೆ ಮಾಡಿಬಿಡಲ್ಲ. ಕಸ ಹೊಡೆಯೋದು, ರಂಗೋಲಿ ಹಾಕೋದು ಎಲ್ಲ ಅಕ್ಕಿನೇ ನೋಡ್ಕೊತಾಳೆ. ಸೊ ಅದೊಂಥರ ಖುಷಿ ರೀ ಫ್ರೆಂಡ್ಸ್. ಮುಂಜಾನೆ ಅದಕ್ಕೆ ಡೈಲಿ ನಾ ಮಾಡ್ತೀನಿ, ಮತ್ತು ಐತರ್ಕಮ್ಮ ನಾ ಮಕ್ಕೊಂಡಂದ್ರೆ ಮನೆ ಮಾಡ್ತಾಳಲ್ರಿ, ಒಂಥರ ಖುಷಿ ಆಗ್ತದೆ. ಈಗ ಸಂಡೇ ಅದ್ರಾಗ ಏನೋ ಇವ್ರು ಯಾವ ಮಕ್ಕೊಂಡಾರ ನೋಡ್ರಿ. ಏಯ್ ಹೇಳ್ರಿ, ಅವ್ರ ಪಪ್ಪ ಇಲ್ರಿ, ಪಪ್ಪ ಟ್ರಿಪ್ಗೆ ಹೋಗ್ಯಾರ ರೀ ಫ್ರೆಂಡ್ಸ. ಅವ್ರ ಪಪ್ಪ ಟ್ರಿಪ್ಗೆ ಹೋಗ್ಯಾರ, ನಿನ್ನೆ ಹೋಗ್ಯಾರ, ನೀನು ರಾತ್ರಿ ಹೋಗ್ಯಾರ ರೀ. ಪಿಲ್ಲು ಮಾಮ ಇಲ್ಲಲೇ ಬಡ ಅನ್ಸ್ಕತ್ತಲ್ಲ ಮನಿ. ಈಗ ಹಂಗಲ್ಲ, ಮಾಮ ಇಲ್ಲಲ್ಲ, ಒಂಥರ ಡೈಲಿ ಇರ್ತಿದ್ನಿಲ್ಲ ಮಾಮ. ಒಂಥರ ಆಲಕತ್ತದ್ರಿ. ಅವನ ಒಂದು ತಿಂಗಳು 1.5 ತಿಂಗಳು ಇದ್ದು ನಂಬಲ್ಲಿ. ಮಮ್ಮರಿ ಅಂತಿದ್ದ ಅವ್ರ ಮಾವಾಗ. ಅಮ್ಮ ಅಂತ ನಾನು ನಿಂದಿತ್ತು ಓಡಾಡ್ತಿದ್ದ, ಕೆಲಸ ಮಾಡ್ತಿದ್ದ ಕೈಯಾಗ ಅಮ್ಮ ಮಾಡ್ತಿದ್ದ. ಹುಡುಗರು ವಿಜ್ಜಿ ಅದ್ರಪ್ಲೆ ಬಂದ್ರಪ್ಲೆ ಅವನೇ ಹಬ್ಬಿಸ್ತಿದ್ದ. ವಿಜ್ಜಿಗೆ ವಿರಾಜ್ಗೆ ಅವನೇ ಹಬ್ಬಿಸಿ ಹೇಳ್ರಿ ಅಂತೇಳಿ ನಾ ಕೆಲಸ ಇವನೇ ಹಬ್ಬಿಸಿ ಮ್ಯಾಗಿ ತೊಳಿಸಿ ಊಟ ಮಾಡಿಸಿ ಕಳಿಸ್ತಿದ್ದ. ಒಂಥರ ಬಡ ಅನ್ಸ್ಕತ್ತದ ರೀ ಫ್ರೆಂಡ್ಸ. ಅವರು ಯಜಮಾನ್ರು ಇಲ್ಲ, ಅವನು ಇಲ್ಲ, ಒಂಥರ ಬೋರ್ ಆಗಿಬಿಡ್ಲತ್ತದ ಮನ್ಯಾಗ. ಸೊ ಹಬ್ಬಸ್ತೇನೆ ರೀ. ಹಬ್ಬಸಿ ಕೆಲ್ಸಕ್ಕೆ ಇವತ್ತು ಬೋರ್ ಆಗ್ತಾ ಆಯ್ತದ. ಟೀಮ್ ಕೂತ್ಕೊಂಡ್ರೆ ಮನ್ಯಾಗ ಮನ್ಸು ಬತ್ತು ಅಂದ್ರೆ ಈ ಕಡೆದೇನು ಕೆಲಸ ಮಾಡಲ್ಲ ರೀ. ಆ ರೇಂಜಿಗೆ ಕೆಲಸ ಮಾಡ್ತಾಳೆ ಮನ್ಯಾಗ. ಒಟ್ಟು ಮನ್ಯಾಗ ಕೆಲಸಗಳು ಕ್ಲೀನ್ ಇಡೋದು ಅಂದ್ಬಿಡೋದು ಎಲ್ಲ ಮಾಡ್ತಾಳೆ. ಮನ್ಸು ಬತ್ತೆ ಎಲ್ಲ ಮಾಡ್ತಾಳೆ. ಸೊ ಫ್ರೆಂಡ್ಸ್, ಅವ್ರಿಗೆ ಬಸ್ ಜಳಕ, ನಾನು ಕೂಡ ಜಳಕ ಮಾಡಿಸ್ತೇನೆ ರೀ. ಅವರಿಗೆ ಜಳಕ ಮಾಡಿಸಿ ಮತ್ತೆ ಸಿಗ್ತೀರಿ. ಈಗ ಹೇಳ್ರು ಇಜ್ಜಿ ಯಪ್ಪ ಹೇಳೋ, ಸಾಲಿಗೆ ಹೋಗೋದ ಹೇಳೋ ಇಜ್ಜಿ, ಸಾಲಿಗೆ ಬರಲಾ ಯಪ್ಪ ಹೇಳೋ ನೀನು. ವಿರಾಜ್ ಟೈಮಿಗೆ ನಡ್ರಿ, ನಾ ಇವೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು, ಲೇಟ್ ಆಗ್ತದ. ಗುಡ್ ನೈಟ್. ಬಂದ್ ಮಾಡಿದಿ. ಟಿ ವಿ ಹಚ್ತೇನು? ಹೇಳ್ರು ನಿಮಗೆ ವಿಜು ಹೇಳ್ರಿ ನೋಡ. ಪಟ್ನ ಗಾದಿ ತೆಗಿತೆ ನಾನು, ನಂಗೆ ಕೆಲ್ಸಕ್ಕೆ ಲೇಟ್ ಆಗ್ತದೆ. ಹಾಂ, ಟಿ ವಿ ನೋಡ್ಕೊಂಡು ಕುಂದ್ರೆ ನಾ ಬರತ್ತಾನ. ಹೇಳ್ರಿ. ಸೊ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ರೀ. ಜಳಕ ಮಾಡಿ ಸಿಗ್ತೀನಂತ. ನಾ ಪೂಜೆ ಇಲ್ರಿ, ದಿನ 6 ಗಂಟೆಗೆ ಪೂಜೆ ಮಾಡ್ತಿದ್ದೆ ರೀ. ಇಲ್ಲವ ನಾನೇ ಮಾಡ್ತೀನಿ. ಇವತ್ತು ಫುಲ್ ಲೇಟ್ ಆಗಿಬಿಡ್ತದೆ. ಪೂಜೆ ಮಾಡೋಕೆ ಆಯ್ತಾರದ ರೀ. ಪೂಜೆ ಮಾಡಿ ನಾಷ್ಟ ಮಾಡಿ ಹೋಗ್ತೀನಿ. ಇಲ್ಲ ನಾ ಮಾಡ್ತೀನಿ, ನೀವು ಬೇಡ. ಪೂಜೆ ಮಾಡ್ತಾಳೆ ಹತ್ರ ಪಿಲ್ಲು ಬೇಡ, ಸಣ್ಣಕ್ಕಿದ್ನಿ. ಏನಾಗ್ಯದ? ಚಾತಿ ಸಿಗತ್ತದ? ಓಕೆ ರೀ ಫ್ರೆಂಡ್ಸ್, ಜಳಕ ಮಾಡಿ ಮತ್ತೆ ಸಿಗ್ತೀನಿ ರೀ. ನಮ್ಮ ಪಿಲ್ಲರಿಗೆ ಮನಸ್ಸು ಬರ್ತಂದ್ರೆ ಹಿಂಗೆಲ್ಲ ಕೆಲಸ ಮಾಡ್ತಾಳೆ ಮನ್ಯಾಗ. ಕಸ ಹೊಡ್ಲಿತ್ತಾಡ್ರಿ, ಯಾವ ಕಸ ಹೊಡ್ಲಿತ್ತಾಡ್ರಿ. ಹಸಿ ಗಾದಿ ತೆಗ್ದೀನಿ ನಾನೇ. ಗಾದಿ ಎಲ್ಲ ತೆಗ್ದೀನಿ ರೀ ಫ್ರೆಂಡ್ಸ್. ಕಸ ಹಾಕಿ ಹೊಡ್ಲಿಗತ್ತಾಳ. ಹೊಡಿತೀನಲ್ಲತ್ತೀನಿ. ಇಲ್ಲ ಮಮ್ಮಿನ ಹೊಡಿತೀನಲ್ಲಗತ್ತಾಳ, ಹೊಡಿಯವ ಅಂತಂದ. ನೀರಿಗೆ ಇಟ್ಟಿದ್ದೀರಿ. ಇಷ್ಟು ನೀರಿಗೆ ಇಟ್ಟಿದ್ದೆ. ನೀರಾಗ ಅಷ್ಟು ಮಂದಿ ತೊಗೋಬೇಕು. 4 ಮಂದಿ ತೊಗೋತಿದ್ದೆ ನೀರಾಗ. ಗ್ಯಾಸ್ ಎಲ್ಲ ಬುಕ್ಳು ಹೋಗ್ತದೆ ರೀ ಫ್ರೆಂಡ್ಸ್. ಅಷ್ಟು ಮಂದಿ ಕಸರ, ಹಾಗಾಗಿ ಅಷ್ಟು ನೀರಾಗ ಎಲ್ಲ ತೊಗೋತೀವಿ. ನಾ ಬಾಂಡೆ ಏರಿಸ್ಬೇಕು, ಬಾಂಡೆ ಏರಿಸ್ತೀನಿ. ಸ್ವಚ್ಛ ಹೊಡಿ ಕಸ. ಲೇಟ್ ಆಯ್ತು ರೀ, ಭಾಳ ಲೇಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ್. ಇವತ್ತು 9 ಸಾಕಿದ್ದಿದ್ದು ನೋಡ್ರಿ. ದಿನ ಹೇಳಂದ್ರೆ ಹೇಳಲ್ಲ, ಸಾಕಿದ್ದಿದ್ದು ನೋಡ್ರಿ. ದಿನ ಹೇಳಿ ಅಂದ್ರೆ ಹೇಳಲ್ರಿ. ಇವತ್ತು ಸಾಕಿ 6ಕ್ಕೆ ಎದ್ದಾಳ ಅಂತ. ಹೌದು, ದಿನ ಮಕ್ಕೋಬೇಕು ಜಲ್ದಿ. ದಿನ ಜಲ್ದಿ ಮಕ್ಕೋಬೇಕು, ಮುಂಜಾನೆ ಜಲ್ದಿ ಹೇಳ್ಬೇಕು. ನಾ ದಿನ ಜಲ್ದಿ ಹೇಳ್ತೀನಿ. ಇವತ್ತೇ ಲೇಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ್. ತೀರಾ ಲೇಟ್ ಆಗಿಬಿಟ್ಟದೆ. 8ಕ್ಕೆ ಎದ್ದೀನಿ. ಈದೆಲ್ಲ ಮಾಡ್ಲಿಕ್ಕೆ ಅದಕ್ಕೆ ಲೇಟ್ ಮಾಡಿ ಹೇಳ್ತೀನಿ. ಈಗ 9 ಗಂಟೆಗೆ ಹೋಗ್ಬೇಕ್ರಿ. 8:30 ಆಗಿದೆ. ನಾ ಭಾಳ ಕೆಲಸಗಳವ.
ಕಸವಡಿಯ ನೋಡ್ರಿ ಹಾಲು ತಿಕ್ಕೋ ನೋಡ್ರಿ ನೀವು ಕುಂದ್ರ ಬೇಡ್ರಿ ಹಂಗೆ ಹಾಲು ತಿಕ್ಕೋ ನೋಡ್ರಿ ನೀರು ತತ್ತಿನ ಮೈ ತಕ್ಕ ತೊಳಿತೀನಿ ಹಿಂಗೆ ಬಿಡು ಬಿಡು ನಾಳೆ ಏರಿಸ್ತೀನಿ ಬಿಡು ಬಾಂಡ್ಯ ನೀ ಬರೀ ಕಸವಡಿನ ಏರಿಸ್ತೀನಿ ಹಾಂ ನೋಡ್ರಿ ಕಾಸಗತ್ತಿನ ಹಾಲು ತಿಕ್ಕೋ ನೋಡ್ರಿ ಮೊದಲು ತರ್ತೀನಿ ನೀರು ಭಾಳ ಶಾಣೆ ಇದೆ ನಡಿ ಸ್ವಚ್ಛ ಹೊಡ್ಕೊ ಮಾಮ ಇದ್ರೆ ಏನು ಮಾಡ್ತೇವೆ ಕೈ ಮಾಡ್ತಿದ್ದೆ ಈಗ ಕಸ ಹೊಡೆದು ಬಿಡು ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ ಜಳಕ ಆಯ್ತು ಎಲ್ಲ ಆಯ್ತು ರೀ ಪೂಜೆ ಮಾಡೋದು ನಮ್ಮ ಪಿಲ್ಲು ಪೂಜೆ ಮಾಡೋದು ಬೇಡಲ್ಲತ್ತಾರ ಮಮ್ಮಿ ನಾನೇ ಮಾಡತ್ತಾರ ಇವತ್ತೊಂದಿನ ನೋಡಮ್ಮ ಅಂತ ಅಂದಿನಿ ಪೂಜೆ ಮಾಡ್ತಾನೆ ಅಂತ ಹಂಗೆ ಈ ಥರ ಲೇಟ್ ಅಲ್ಲತ್ತದ ಹಾಗಾಗಿ ಯಾಕಿರ್ಲಕ್ಕೋ ಮಾಡಂತಂದಿನಿ ಆಕಿ ಮನಸ್ಸು ಬರ್ತೀನಿ ಏನೇನು ಮಾಡ್ತಾಳೋ ಗೊತ್ತಿಲ್ಲ ರೀ ಮಾಡೋದಕ್ಕಂತಂದಿರಿ ರಾತ್ರಿಗೆ ನನ್ನ ಆಯ್ತು ರೀ ಫ್ರೆಂಡ್ಸ ಯಜಮಾನ್ರಿದ್ರೆ ಏನೇ ಸ್ಪೆಷಲ್ ಮಾಡ್ತೀನಿ ಅಂತ ತಂದಿದ್ರು ಸಂಡೇ ಅದ ಏನಾದರೂ ಮಾಡ್ತಿದ್ದೇವ್ರಿ ನಾಷ್ಟ ಬಟ್ ಅವ್ರು ಇಲ್ರಿ ನಿನ್ನೆ ರಾತ್ರಿ ಹಿಂದಿತ್ರಿ ಅನ್ನ ಹುಡ್ಲಿಗತ್ತೀನಿ ಲೇಟ್ ಅಲ್ಲತ್ರಿ ಎಲ್ಲ ಕೆಲಸ ಮಾಡೋಕೆ ಬಟ್ಟೆ ಬಂಡೆ ಮಾಡೋದ ಕೆಲಸದಿಂದ ಬಂದ್ಮ್ಯಾಗ ಲೇಟ್ ಒಲ್ಲ ಅನಿಸ್ತದ ಕೆಲಸ ಮಾಡೋಕೆ ಹಾಗಾಗಿ ಮಾಡಿ ಹೋಗ್ಬೇಕಂತ ಅನ್ಕೊಂಡಿದ್ದು ಏನಾಗುತ್ತೋ ಗೊತ್ತಿಲ್ಲ ರೀ ಮೊದಲು ನಾಷ್ಟ ಮಾಡ್ತೀನಿ ಎಲ್ಲ ಹುಡ್ದಿನಿ ರಾತ್ರಿಗೆ ಬಾಳೆ ತನ ಹಂಗೆ ಟಮಾಟಿ ಉಳ್ಳಾಗಡ್ಡಿ ಖಾರ ಅದೆಲ್ಲ ಕುಡ್ದೀನಿ ರೀ ಇದೇ ನಾಷ್ಟ ರೀ ಸಂಡೇ ದಿನ ಐತಾರ ಜನ ಹಿಂಗೆ ಇರ್ತದೆ ನೋಡ್ರಿ ಡೈಲಿ ಮುಂಜಾನೆ ಚಪಾತಿ ಪಲ್ಯ ಅನ್ನ ಸಾರ ಮಾಡ್ತಿದ್ದೆ ರೀ ಐತಾರದ್ರಿ ನಾನು ಲೇಟ್ ಮಾಡಿದ್ದೀನಿ ಅಡುಗೆನೂ ಲೇಟಾ ಇದಕ್ಕೆ ನಾಷ್ಟ ಮಾಡೋದ್ರಿ ಮುಂಜಾನೆ ಎಲ್ಲರೂ ಕೆಲ್ಸಿಗೆ ಹೋಗ್ಬರ್ತೀನಿ ಬಂದ್ಮ್ಯಾಗ ಮತ್ತು ಮಧ್ಯಾಹ್ನದಾಗ ಅಡುಗೆ ರೀ ಫ್ರೆಂಡ್ಸ್ ಜಾಸ್ತಿ ಅಡುಗೆ ಮಧ್ಯಾಹ್ನ ಸಂಡೇ ದಿನ ಹಿಂಗೆ ಅದು ಎಂಡೆ ಮಾಡ್ಕೊತಿರ್ತೀವಿ ನಾವು ಇಜ್ಜಿ ನೋಡ್ರಿ ಹೋಮ್ವರ್ಕ್ ಮಾಡತ್ತಾನ ತೋರ್ಸನಿ ಮುಂಜಾನೆ ಹ್ಯಾಂಗೆ ಹೋಮ್ವರ್ಕ್ ಮಾಡತ್ತಾನ ಬರ್ರಿ ಫ್ರೆಂಡ್ಸ್ ನಾಷ್ಟ ಮಾಡಿ ಇಜ್ಜಿ ಹಾಕೋ ನೀ ಬರ್ಮೋಡ್ ಹಾಕೊಂಡಿಲ್ಲ ಬರೀ ಜಾಂಗ್ ಹಾಕೊಂಡಿದ್ದಿ ಸೀದಾ ಕುಂದ್ರು ಹೂವ ನೋಡಕತ್ತಾರ ಎಲ್ಲರೂ ನೋಡುತ್ತಾರ ಬರ್ಮೋಡ ಹಾಕೋತಿ ನೋಡ್ರಿ ಎಟ್ಟದಾರ ಜಾಂಗ್ ಹಾಕೊಂಡಿದ್ದಿ ಬರೀ ಬರ್ಮೋಡ ಹಾಕೊಂಡಿಲ್ಲ ಯಾಕೋ ಅವರೆಲ್ಲ ನೋಡೋಣ ಹಾಕೋತಿ ನೋಡ್ತಾರಂತ ಹಾಕೋತಿ ಹಚ್ಚ ಫ್ರೆಂಡ್ಸ್ ಬರ್ರಿ ನಾಷ್ಟ ಮಾಡಮಿ ಅನ್ನ ಹುರಿದೆಲ್ಲ ಉಪ್ಪಿನಕಾಯಿ ಆಯ್ತು ಮಾಮ ಕರಿ ಪಪ್ಪ ಕರಿ ಉಳ್ಳೋಕ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮ್ಮ ಪಪ್ಪಾಗ ನಿಮ್ಮ ಪಪ್ಪಾಗ ಎಲ್ಲರೂ ಉಳ್ಳೋಕೆ ಬರ್ರಿ ನಾವು ಸೀದಾ ಕೂತ್ಳು ಶಿಸ್ತಿಲ್ಲ ಅವನು ಶಿಸ್ತ ಬರ್ಮಡ ಹಾಕೊಂಬಂದು ನೋಡಿ ಯಾಕದ ನೋಡ್ರಿ ಒಂದು ಈ ಕಡೆ ನಮ್ಮ ಪಿಲ್ಲು ಪೂಜೆ ಮಾಡತ್ತಾಳ್ರಿ ಫ್ರೆಂಡ್ಸ ಈ ಕಡೆ ನೋಡಿ ಪಿಲ್ಲು ನಾವು ನಾಷ್ಟ ಮಾಡ್ತೀವಿ ಅಕ್ಕಿ ಬಿಟ್ಟು ಮಾಡತ್ತಿ ಯಾಕಲ್ಲ ಹಂಗೆ ಹೊಲಕ್ಕೆ ಲೇಟ್ ಆಗುತ್ತೆ ಹಂಗಾಗಿ ಆಕೆ ಮಾಡ್ತಾಳ್ರಿ ಆಮೇಲೆ ಪೂಜೆ ಆದ್ಮ್ಯಾಗ ಬರ್ರಿ ನಾಷ್ಟ ಮಾಡಮಂತ ಏನು ಆಯ್ತಾಯ್ತು ನೀ ಏನು ಮಾಡೋದ ಮಾಡೋ ಉಳ್ಕಿದೆಲ್ಲ ಬಂದ್ ಮಾಡ್ತೀನಿ ಇಜ್ಜು ವಿರಾಜ್ ಇಲ್ವಾನಿ ನಿಮಗೆ ತಾಕಿದ್ ಕೊಡ್ಲತ್ತಿರ ನಿಮಗೆ ಆಡ್ಲಿಕ್ಕೆ ಒಟ್ಟ ಹೊರಗೆ ಹೋಗೋದಿಲ್ಲ ಅಲ್ಲೇ ಓದಿಸ್ತೀನ ಇಜ್ಜಿ ಹೇಳ್ತೀನ ನಿನಗೆ ಆಡ್ಲಿಕ್ಕೆ ಹೊರಗೆ ಹೋದ್ರಿ ಭಾಳ ಇಡ್ತಿತ್ತೀರಿ ತಿಳಿತು ವಿರಾಜ್ ವಿಜ್ಜು ನಾ ಬರೋ ತನಕ ಗೇಟ್ನಲ್ಲಿ ಹೊರಗೆ ಕಾಲು ಇಡಬಾರ್ದು ನೀವು ಅಕ್ಕಿ ಬರೀ ಹೇಳ್ಬೇಕು ನನಗೆ ಅಕ್ಕ ಮಮ್ಮಿ ಇವ್ರು ಹೊರಗೆ ಹೋಗಿ ಬಂದಾರ ಭಾಳ ಇಡ್ತಿತ್ತೀರಿ ನಾ ಬರೋಣ ಹೋಗೋದಿಲ್ಲ ಟಿ ವಿ ಅದ ಮನೆ ಟಿ ವಿ ಕೂತ್ಕೊಂಡ್ರಿ ಟಿ ವಿ ಹಚ್ತಾಳೆ ಈಗ ಅಕ್ಕ ಏನು ಕೇಳಿಸ್ತೇನೆ ಇಬ್ರಿಗೆ ಒಟ್ಟ ಹೋಗೋದಿಲ್ಲ ಇವ್ರಿಗೆ ಹಿಂಗೆ ವಾರ್ನಿಂಗ್ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕಾಗ್ತಾರೆ ಫ್ರೆಂಡ್ಸ್ ಯಾಕಂದ್ರೆ ಹಿಂಗೆ ಮಾಡಿ ಜಗಳ ತಗೊಂಬರ್ತಾರೆ ಮೊನ್ನೆ ಹಿಂಗೆ ಮಾಡಿ ಸುಮ್ಮನೆ ಸಣ್ಣವರು ಜಗಳ ಆಡ್ದಂಗ್ರಲ್ಲಿ ದೊಡ್ಡವ್ರು ಜಗಳ ಆಗ್ಬಿಡ್ತಾವ್ರಿ ಸುಮ್ಮನೆ ಮೊನ್ನೆ ಬಾಜುಕು ನಮ್ಮದು ಸುಮ್ಮನೆ ಜಗಳ ಆಗ್ತೈತೆ ರೀ ಏನೋ ಹೊಡೆದಾನಂತ ಅವ್ರದ್ದು ನಮ್ದು ದೊಡ್ಡ ಜಗಳನೇ ಐತಿ ಹಿಂಗೆ ಆಗ್ಬಿಡ್ತಾರೆ ಅದಕ್ಕೆ ಬ್ಯಾಡ ಅಂತೇಳಿ ಹೇಳಾಕತ್ತೀನಿ ಅವ್ರಿಗೆ ನಾವೊಂದು ಬೇರೆ ಮನೆಗೆ ಇರಲ್ರಿ ಹೊರಗೆ ಹೋಗ್ಬೇಕು ಏನೋ ಅವರೇ ಹೊಡಿತಾರೆ ಇವರು ಹೊಡಿತಾರೆ ಅದನ್ನು ಕಾಣಿಸಂಗಿಲ್ಲ ರೀ ಸುಮ್ಮನೆ ದೊಡ್ಡ ಜಗಳ ಆಗೋದು ಬ್ಯಾಡ ಅಲ್ರಿ ಫ್ರೆಂಡ್ಸ್ ಅದಕ್ಕೆ ವಾರ್ನಿಂಗ್ ಕೊಟ್ಟು ಹೊಳತ್ತೀನಿ ಅವ್ರು ಒಟ್ಟು ನಾ ಬರತ್ತಲ್ಲ ಹೊರಗೆ ಗೇಟ್ನ ಹೊರಗೆ ಕಾಲಿಡೋದಿಲ್ಲ ನೀವು ತಿಳಿತು ಬರೀ ಹೇಳ್ಬೇಕು ಅಕ್ಕ ನೀವು ಹೊರಗೆ ಕಾಲಿಟ್ಟು ಭಾಳ ಉಳ್ಳಾಡ್ತಿರ್ತೀರಿ ನೀವು ನಾ ಈಗ ಹೋದ್ನ ಲೇಟ್ ಆಗ್ತಾರೆ ಫ್ರೆಂಡ್ಸ್ 9 10 11 ಹತ್ತರ ನಂಗೆ ಬರತ್ತಾನೆ ಏನೇನು ಮಾಡ್ತಾರೋ ಏನೇನು ಎಟ್ಟೆಡ್ ಜಗಳ ತೆಗಿತಾರೋ ಅದಕ್ಕೆ ಒಟ್ಟು ಟಿ ವಿ ಅದಾರ ಮನ್ಯಾಗ ಮನೇದು ಒಟ್ಟು ಹೊರಗೆ ಕಾಲು ಇಡಬೇಡ ಅಂತ ಹೇಳತ್ತೀನಿ ರೀ ಅವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಹೋಗಲ್ರಿ ಹೋದ್ರೆ ಭಾಳ ಇಡ್ತಿರ್ತಾರೆ ಹೋದ್ರೆ ಕಂಡ ಬಿಟ್ಟು ಹೊಡ್ಸ್ಕೋತೀರಿ ನೀವು ಹುಡುಗರು ಇವತ್ತು ಜಗಳ ಆಡ್ತಾರೆ ಫ್ರೆಂಡ್ಸ ನಾಳೆ ಮತ್ತು ಒಂದು ಆತ ಇವತ್ತು ಅವ್ರು ಜಗಳ ಆಡ್ತಾರೆ ನಾವು ಅವ್ರ ಮನೆಗೆ ಹೋಗ್ಬೇಡ ಅಂತೀವಿ ಅವು ಹುಡುಗರು ನಮ್ಮ ಮನೆಗೆ ಕಳ್ಸಲ್ಲ ಅಂತಾರೆ ಆದರೂ ನಮ್ಗೆ ಗೊತ್ತಿಲ್ಲದೆ ಮತ್ತು ಅವ್ರು ಆಟ ಆಡ್ತಿರ್ತಾರೆ ಅದಕ್ಕೆ ರೀ ಈ ಸಣ್ಣ ಹುಡುಗರು ಸಲ ದೊಡ್ಡವ್ರು ಜಗಳ ಆತಿರ್ತಾವ ಹಂಗಾಗಿ ಹೊರಗೆ ಹೋಗ್ಬೇಡ ಅಂತ ಹೇಳ್ತೀನಿ ಇದು ಬೆಸ್ಟ್ ಅಲ್ರಿ ಫ್ರೆಂಡ್ಸ್ ಏನಂದ್ರೆ ಅವರು ಅಲ್ಲಿ ಹೋಗೋಣ ಕೆಲ್ಸಿಗೆ ಹೋಗೋಣ ಮತ್ತು ಹೊರಗೆ ಹೋಗಿ ಜಗಳ ತಗೊಂಡು ಇವ್ರೇನು ಹೊಡೆದಿರ್ತಾರೋ ಅವ್ರೇನು ಹುಡುಗರು ಹೊಡೆದಿರ್ತಾರೋ ಗೊತ್ತಿಲ್ಲ ಏನೋ ಸಣ್ಣ ತಿಳಿಯಲ್ಲ ಅಲ್ಲಿಂದ ಬಂದಾಗ ನಾವು ಅವರು ದೊಡ್ಡವರು ಸಣ್ಣವ್ರ ಕಾಲ ದೊಡ್ಡವ್ರು ಜಗಳ ಆಡೋದು ಚಲೋ ಅನ್ಸಲ್ರಿ ಹಾಗೆ ನಾನೇ ಮನ್ಯಾಗ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಹೋದ್ನಲ್ರಿ
ಒಟ್ಟು ಅವ್ರಿಗೆ ಹೋಗೋದಿಲ್ಲ ತಂಚಿಗೆ ಹಾಕಿದ್ರೆ ಹೋಗಲ್ರಿ ಅವ್ರು ಬರೋ ತನಕ ನಮ್ಮ ಶಿಪ್ನಾಗ ಇರ್ಬೇಕು ಸುಮ್ಮ ಜಗಳ ತಕ್ಕೋ ಚಲೋ ಅನ್ಸಂಗಿಲ್ಲ ರೀ ಮನೆ ಹಿಂಗೆ ಅದಕ್ಕೆ ಅವ್ರು ದೊಡ್ಡವ್ರು ಜಗಳ ಆಗ್ಬಿಟ್ಟದ ನಮ್ಮ ಯಜಮಾನ್ರು ಅವರು ಜಗಳ ಆಗ್ಬಿಟ್ಟಾರಿ ಹುಡುಗರ ಕಾಲಾಗ ಅಳಬೇಡ ಅದಕ್ಕೆ ಅವ್ರಿಗೆ ನಾವು ಹೇಳಿರಿ ಜಗಳ ಆದ್ಮೇಲೆ ಮತ್ತೆ ಅವ್ರಿಗೆ ಅಂದೀವಿ ಹೋಗ್ಬಿಡೋರು ಮುಂದೆ ಆಡಬೇಡ ಹೋಗ್ಬೇಡ ಅಂತಂದಿನಿ ಮತ್ತೆ ಆಡ್ಲಿಕ್ಕೆ ಹೋಗ್ತಾರೆ ಈಗ ಅವು ಹುಡುಗರು ಬರ್ತಾವೆ ಸಣ್ಣ ಹುಡುಗರು ಅವ್ರಿಗೆ ಏನೋ ಅಲ್ಲಕ್ಕೆ ಬರಲ್ಲ ಏನೋ ಹೇಳಕ್ಕೆ ಬರೋಂಗಿಲ್ಲ ಸಣ್ಣವ್ರು ತಿಳಿಯಲ್ಲ ನಾವು ದೊಡ್ಡವ್ರು ಅರ್ಥ ಮಾಡ್ಕೊಂಡು ಜಗಳ ತೆಗಿಬಾರ್ದ್ರಿ ಫ್ರೆಂಡ್ಸ ಹಂಗಾಗಿ ಒಬ್ರಿಗೊಬ್ರು ಬಾಯತ್ ಮೊನ್ನೆ ಜಗಳ ಆಗ್ಯಾವ ಅದಕ್ಕೆ ನಾನು ಹೇಳ್ತೀನಿ ಈಗ ವಾರ್ನಿಂಗ್ ಕೊಟ್ಟು ಹೇಳ್ತೀನಿ ಒಟ್ಟು ಹೊರಗೆ ಹೋಗೋದಿಲ್ಲ ಹಾಂ ತೆಗಿಬೇಡ ಸುಮ್ಕೊಂದ್ರ ಹರಿಬೇಡ ಸುಮ್ಕೊಂದ್ರ ಎಣ್ಣೆ ಹಚ್ತೀನಿ ಬರ್ನ ಟಿವಿ ನೋಡ್ಕೋತ ಕುಂದ್ರಿ ಅಕ್ಕ ಇದು ಮಾಡ್ತಾರೆ ಟಿವಿ ನೋಡ್ಕೋತ ಒಳಗೆ ಮನೆಗೆ ಕುಂದ್ರಿ ಫ್ರೆಂಡ್ಸ್ ನಾನು ಹೋಗ್ತೀನಿ ಬಟ್ಟೆ ಬಂಡೆ ಮಾಡಿಲ್ರಿ ಲೇಟ್ ಆಯಿತು ಬಂದ್ಬೇಕು ನೋಡ್ಕೋತೀನಿ ಬಟ್ಟೆ ಬಂಡೆ ಬಿಸಿಲಾದ್ರಾಗ್ಲಕ್ಕೆ ಬರೋ ನೋಡ್ಕೋತೀನಿ ಆಲ್ರೆಡಿ 9:30 ಅದ್ರ ಮನ್ಯಾಗ ಅಲ್ಲಿ ಹೋಗಿ ಮಾಡಿ ಬರ್ಲಕ್ಕೆ 11 ಹತ್ತರ ನಮ್ಮ ಮನೆಗೆ ಅದಕ್ಕೆ ಹೋಗ್ತೀನಿ ಫ್ರೆಂಡ್ಸ ಮತ್ತೆ ಬಂದ್ಮ್ಯಾಗ ಸಿಗ್ತೀನಿ ಅಂತ್ರಿ ಕಸಾದ ಹೊಡಿತಾಳತ್ರಕಿ ಇಟ್ಟಿನಿ ಎಲ್ಲದೆಲ್ಲ ಇಟ್ಟು ಹೊಂಟೀನಿ ಬರೀ ನಾಷ್ಟ ಮಾಡಿ ಇಟ್ಟು ಹೊಂಟೀನಿ ಆಕೆಲ್ಲ ನೋಡ್ಕೋತಾಳ್ರಿ ನಮ್ಮ ಪಿಲ್ಲು ಬರೋ ತನಕ ಆಕೆ ಹೇಳತ್ತೊಂದು ಏರಿಯಾ ರೀ ನಾವು ಮನೆ ಪಾರ ಹುಡುಗರು ಬಿಟ್ಟು ಹೋಗೋದು ಅಕ್ಕಿ ತಿಳಿತಂತೆ ಇವು ಕೆಡ್ಡಕ್ಕೆ ಏನು ತಿಳಿಯಲ್ರಿ ನಾ ಮನೆ ಬಿಟ್ಟು ಹೋಗ್ಲಕ್ಕೆ ಆಕೆ ನಮ್ಮ ಪಿಲ್ಲು ಇರ್ತಾಳತ್ತೆ ಮನೆ ಬಿಟ್ಟು ಹೋಗ್ತೀನಿ ರೀ ನಾ ಕೆಲ್ಸಿ ಹೋಗ್ಲಿ ಪಿಲ್ಲು ಹ್ಞೂ ಒಟ್ಟ ಹೊರಗೋಗ್ಬೇಡ ಜಗಳ ಆಡ್ಬೇಡ್ರಿ ಹೇಳ್ತೀನಿ ಜಗಳ ಆಡ್ಬೇಡ ಕರಿಮರ್ಯಾನೆ ಹಾಂ ವಿಜ್ಜಿ ಬಜ್ಜಿ ಜಗಳ ಆಡ್ಬೇಡ ಹೊಡಿಬೇಡ ತಿಳಿಯಲೇನ ಹೊರಗೆ ಹೋದ್ರಿ ಬಾಗಿ ಆಡ್ತಿತ್ತೀರಿ ಏನು ಮಾಡತ್ತಿರೋದು ಅಪ್ಪೋ ವಿರಾಜ್ ವಿಜ್ಜು ಮನೆಯಂದು ಹೊರಗೆ ಹೋಗ್ಬೇಡ್ರು ಮನ್ಯಾಗ ಆಡ್ರಿ ಅಂದ್ರೆ ಮನೆ ನೋಡಿ ತಿಪ್ಪಿ ಮಾಡ್ರಿ ನಾ ಬರತ್ತನ ಕೆಲ್ಸದಿಂದ ಈಗ ಬಂದೀನಿ ಫ್ರೆಂಡ್ಸ ಬರ್ನ ಅವ್ರದ್ದೇ ತೋರ್ಸಕತ್ತೀನಿ ನಿಮ್ಗೆ ಅಕ್ಕಿ ಅಲ್ಲಿ ಊಟ ಮಾಡತ್ತಾಳ್ರಿ ಯಾಕೆ ಆಗ ಉಂಡಿ ಹೊಡೆ ತುಂಬಿಲ್ಲ ಏನು ನೀವೇನು ಮಾಡತ್ತೀರೋ ಏನು ಆ ಭಾಂಡೆದ ತೊಗೊಂಡು ಊಟ ಮಾಡ್ತೀರಿ ಈಗ ಇಕ್ಕಿನ ಆಟ ಸಾಮಾನ್ಯ ಭಾಂಡೆಗಳು ತೊಗೊಂಡು ಆಟ ಆಡತ್ತಾರೆ ಇಂಥ ಪರಿ ಹ್ಞೂ ತರಮ್ ಹಾಂ ತರಮ್ ತೋ ಏನು ಇದು ನೋಡ್ಸಿರಲ್ಲ ನಾಟಕ ನೀವು ಹಾಂ ಏನು ಹೇಳಪ್ಲೇ ಇಲ್ಲ ಏನು ಫ್ರೆಂಡ್ಸ್ ನಾ ಕೆಲಸ ಈಗ ಜಸ್ಟ್ ಬಂದೀನಿ ನೋಡ್ರಿ ಮನೆಯಿಂದ 9 ಹೋಗಿನಿ 11 ಆಗ್ಯದ ಈಗ ಜಸ್ಟ್ ಬಂದೀನಿ ಹಂಗೆ ವೀಡಿಯೋನೇ ಸ್ಟಾರ್ಟ್ ಮಾಡೀನಿ ಮನೆ ನೋಡಿ ತಿಪ್ಪು ಮಾಡ್ರೆ ಈಗ ಇಲ್ಲಿದ್ದು ಮನೆಯಂದು ಈಗ ಕಸ ಹೊಡಿಬೇಕು ರೀ ಭಾಂಡೆ ತೆಗಬೇಕು ಬಟ್ಟೆ ಒಗಿಬೇಕು ಗ್ಯಾಸ್ ಒರೆಸ್ಬೇಕು ಇಷ್ಟೆಲ್ಲ ಮಾಡೋ ತನಕ ಮತ್ತೆ ನಂಗೆ 12:30 ಆಗ್ತದೆ ರೀ ಭಾಳ ಲೇಟ್ ಆಗ್ತದೆ ರೀ ಫ್ರೆಂಡ್ಸ ನಾ ಬರತನಕ ಹಿಂಗೆ ಅವತಾರ ಮಾಡ್ಕೊಂಡು ಕುಂದಿರ್ತಾರೆ ನೋಡಿ ಹುಡುಗರು ಮನ್ಯಾಗ ಹೋಗ್ಬೇಡ ಅಂತಂದ್ರು ಅಂದ್ರಿ ಮನೆಯದು ಹೊರಗೆ ಹೋಗ್ಬೇಡ ಅಂತಂದ್ರೆ ಹಿಂಗೆ ಮಾಡ್ತಾರೆ ಹೊರಗೆ ಹೋದ್ರೆ ಜಗಳ ಅವ್ರದ್ದು ಜಗಳ ರೀ ಮತ್ತು ಮನೆಯಾಗಿದ್ರೆ ನಾ ಬರತನ ಹಿಂಗೆ ಅವತಾರ ಮಾಡಿರ್ತಾರೆ ಇನ್ನು ಇದು ಬೇಕೋ ಜಗಳ ತೆಗೆದು ಬೇರೆ ಆಡತ್ತದ ಫ್ರೆಂಡ್ಸ ಇದಾದ್ರೆ ಇನ್ನು ಹಿಂಗೆ ಮನೆಗೆ ಎಟ್ಟೆ ಹೊಲಸು ಮಾಡಲಿ ಬಂದು ಬಳಿಲಿಕ್ಕಾದ್ರೆ ಬರ್ತದೆ ಹೊರಗೆ ಜಗಳ ತಕೊಂಡು ತೂತಿಗೆ ಹಾಕೊಂಬಂದ್ರು ಬಂದ್ರು ಏನು ಮಾಡೋದು ಹೇಳ್ರಿ ಇದೇ ಬೆಟರ್ ಏನು ಮಾಡೋಕ್ಕಾಗಲ್ಲ ಈ ಕೆಲಸ ಮಾಡ್ತೀನಿ ರೀ ಅವ್ರಿಗೆ ತೆಗಿಲಿಕ್ಕೆ ಹಚ್ತೀನಿ ಸಾಮಾನ್ಯ ತೆಗಿಲಿಕ್ಕೆ ಸ್ವಚ್ಛ ಕಸ ಎಲ್ಲ ಹೊಡಿತೀನಿ ರೀ ಲೇಟಾಗ್ಯದ ಕೆಲ್ಸದಿಂದ ಬರಳಗ್ರಿ ಫ್ರೆಂಡ್ಸ ಬೆಳ್ಳುಳ್ಳಿ ತಂದೀನಿ ರೀ ಬೆಳ್ಳುಳ್ಳಿ ನಿಮ್ಮ ಕಡೆ ಹೆಂಗವ ಅಂತ ಕಮೆಂಟ್ ಹಾಕ್ರಿ ನಮ್ಮ ಕಡೆ ಇಲ್ಲಿ ನೋಡ್ರಿ ಅದೇ ಬರಳಗೆ ಸಿಕ್ಕು ಸಣ್ಣವರ ಅದನ್ನು ದಮ್ಮೇನಿಲ್ಲ ಅದ್ರ ಜವಾರಿ ಅವ 50 ರೂಪಾಯಿ ಕಿಲೋ ಅಂತ್ರಿ 100 ರೂಪಾಯಿ 100 ರೂಪಾಯಿ 2 ಕಿಲೋ ಅಂತ ಅದಕ್ಕೆ 2 ಕಿಲೋ ತೊಗೊಂಬಂದೀನಿ ರೀ ಫ್ರೆಂಡ್ಸ ಬೆಳ್ಳುಳ್ಳಿ 2 ಕಿಲೋ ತೊಗೊಂಬಂದೀನಿ ರೀ ಮನಾರಿ ಬಕ್ಕಳು ಜನ ಓದ್ತಾವಿನ ಅವರ ಮನ್ಯಾಗ ಆದರೂ ಒಮ್ಮೆ ನೋಡ್ರಿ ಫ್ರೆಂಡ್ಸ 200 300 400 ರೂಪಾಯಿ ಕಿಲೋ ಇರ್ತಾವೆ ಬೆಳ್ಳುಳ್ಳಿ ಇವತ್ತು ಯಾಕೋ ಸ್ವಸ್ತಿದಾಗೆ ತೊಗೊಂಡ್ಕೆ ಮೊಕ್ಕಳ ಆಗಿಬಿಡ್ಬೇಕು ರೀ ಮತ್ತು ತುಟ್ಟಿ ಅದ ತೊಳೋದಾಗಲ್ಲ ಹೀಗೆ ತೊಗೊಂಡಿಟ್ರಿ ಏನೂ ಆಗಂಗಿಲ್ಲ ಹಿಂಗೆ ಬಿಸಿಲಾಗಿಟ್ರಿ ಏನಾಗಲ್ಲ ಅದ್ರ ಜವಾರಿ ಅವ್ರು ಒಣಗಿ ಹಸಿ ಇಲ್ಲ ಏನಿಲ್ಲ ಅದಕ್ಕೆ 2 ಕಿಲೋ ತೊಗೊಂಬಂದಿನಿ ನಿಮ್ಮ ಕಡೆ ಹಂಗ ಬೆಳ್ಳುಳ್ಳಿ ಅಂತ ಕಮೆಂಟ್ ಹಾಕ್ರಿ ನಮ್ಮಲ್ಲಿ ಇದು 50 ರೂಪಾಯಿ ಇದು 50 ರೂಪಾಯಿ ಇದು 1 ಕಿಲೋ ಇದೊಂದು ಕಿಲೋ 2 ಕಿಲೋ ರೀ ಇದು 100 ರೂಪಾಯಿ ಕೊಟ್ಟು 2 ಕಿಲೋ ತೊಗೊಂಬಂದಿನಿ ರೀ ಫ್ರೆಂಡ್ಸ ಹೌದಿಲ್ಲ ರೀ ಯಾವಾಗ ಸ್ವಸ್ತಿರ್ತಾವೆ ಅವಾಗೆ ತೊಗೋಬೇಕು ತುಟ್ಟಿ ಆಗೋಣ ಆಗಲ್ಲ ರೀ ತುಟ್ಟಿ ಆಗ ನಮ್ಮಮ್ಮ ಬೆಳ್ಳುಳ್ಳಿ ಅಡುಗೆನೂ ಮಾಡೋದಾಗಲ್ಲ ಬೆಳ್ಳುಳ್ಳಿ ಹಾಕಿ ಅಡುಗೆನೂ ಮಾಡಲ್ಲ ಅಷ್ಟು ತುಟ್ಟಿ ಆಗ್ತಾವೆ ಸ್ವಸ್ತ ಅದಕ್ಕೆ ತೊಗೊಂಬಂದಿನಿ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ರೀ ಮಾಡಿ ಕೆಲಸ ಮಾಡ್ತೀನಿ ರೀ ಫ್ರೆಂಡ್ಸ್ ಪಟ್ ಕೆಲಸ ಮಾಡ್ಕೊತೀನಿ ಈಗ ತೆಗಿಲಿಕ್ಕೆ ಹಚ್ತೀನಿ ಅವೆಲ್ಲ ಭಾಳ ಗಬಳ ಮಾಡ್ಯಾರ ಮನೆ ಹೈರಾಣ ಆಗ್ತದ್ರೆ ಅಲ್ಲಿದ್ದು ಬಂದು ಇಲ್ಲಿ ಮನ್ಯಾಗ ಮಾಡ್ಬೇಕಂದ್ರೆ ಕಲ್ಪನಾ ಪಿಕ್ಚರ್ ಹತ್ತಿ ನೋಡ್ತಿತ್ತು ಫ್ರೆಂಡ್ಸ್ ಆಯ್ತು ನೋಡ್ರಿ ಗ್ಯಾಸ್ ಪೂಜೆ ಮಾಡತ್ತೀನಿ ಗ್ಯಾಸ್ ಒರೆಸ್ಕೊಂಡ ಈ ಕಡೆ ಸ್ವಚ್ಛ ಕಸ ಹೊಡ್ಕೊಂಡ್ರಿ ಭಾಳ ಅಂದ್ರೆ ಭಾಳ ಹೊಸ ಮಾಡಿ ಹುಡುಗರು ಬರೋಣ ಅದೇ ಒಂದು ಸ್ವಲ್ಪ ಟೈಮ್ ಹಿಡಿತು ಎಲ್ಲ ತೆಗೆದು ಮಾಡಿ ಕಸ ಹೊಡ್ಯಾಕ ಇಲ್ಲಿ ಕುರ್ಚಿ ಕೂತಾರ ಅಕ್ಕ ಇಲ್ಲ ನಾವು ಹಾಂ ಯಾರ ಮನ್ಯಾಗ ಸಮಂತ ಮನ್ಯಾಗ ಹೊರಗೆ ಹೋಗ್ಬೇಡ್ರಿ ತಿರ್ಗಾಡ್ಲಕ್ಕ ಎಲ್ಲಿ ಹೊಂಟು ಯಾರ ದುಕಾನಕ್ಕ ಎಲ್ಲಿ ಚಪ್ಪಲ್ ಹಾಕೊಂಡು ಚಪ್ಪಲ್ ಕಡೆ ಇಲ್ಲ ಕಡ್ದಾವ ತರಮ್ತ ಪಪ್ಪ ಬರ್ರ ಹೇಳ್ತೀನಿ ತರ್ಲಕ್ಕ ಪಪ್ಪಗೂ ಇಲ್ಲ ನಿನಗ ಪಪ್ಪಗೆ ಇಬ್ರಿಗೊಮ್ಮೆ ಹೇಳಮ್ಮಂತ ತರ್ಲಕ್ಕ ಹಾಂ ಹೋಗಿ
ನಿಮ್ಗೆ ಅವಾಲ ಮೊನ್ನೆ ಬೂಡ್ ತಂದಾರ ಚಪ್ಪಲ್ ತಂದಾರ ಇನ್ನೇ ಏನು ತರಬೇಕು? ಹ್ಞೂ ಅರ್ಲಿಕ್ಕೆ ಬರ್ತಾವ ಹಾಗೆ 2 ದಿನಕ್ಕೊಮ್ಮ. ಕೆಲಸ ಎಲ್ಲ ಬಗ್ಸಿಲ್ಲ ಅವಕ್ಕ. ಯಾಕ ಮುಂದೇವ್ರ ಮನೆಗೆ ಯಾಕೆ ಹೇಳು? ಎಲ್ಲಿ ಹೋಗೋದಿಲ್ಲ ಆಕಿ ಕೂಡ ದುಕಾನ್ಗೆ ಎಲ್ಲಿ ಹೊಂಟಿದ್ ಹೇಳಿ? ಅಲ್ಲಿ ಹೋಗ್ಬಾ, ತಲೆಗೆ ಎಣ್ಣೆ ಹಚ್ಚದ ಹೋಗು. ಸುಮ್ ಟೈಮ್ ಪಾಸ್ ಹೋಗಕ್ಕೆ ಕೂಡ ಹೋಗ್ಬಾ ಜಲ್ದಿ. ನೋಡ್ರಿ ರೈತರ ಬತ್ತಂದ್ರೆ ಆ ಫ್ರೆಂಡ್ ಈ ಫ್ರೆಂಡ್ ಮನೆ ತಿರುಗಾಡ್ತಾಳೆ. ಸುಮ್ಮನೆ ಕಳಿಸ್ಬಾರ್ದಂದ್ರೆ ಹೆಚ್ಚಿ ಮಾಡ್ತಾಳೆ ಆಕಿ. ಜಲ್ದಿ ಬಾ, ತಲೆಗೆ ಎಣ್ಣೆ ಹಚ್ಚದ. ಫ್ರೆಂಡ್ಸ್ ಎಲ್ಲ ಸ್ವಚ್ಛ ಆಗ್ಯದ ನೋಡ್ರಿ. ಕಸದೆಲ್ಲ ಹೊಡೆದೆ. ಗ್ಯಾಸ್ನ ಒರೆಸೋದಾಯ್ತು. ಗ್ಯಾಸ್ ಒರೆಸಿ ಹಿಂಗೆ ಪೂಜೆ ಮಾಡಿಬಿಟ್ನ ಅಂದ್ರೆ ಆಯ್ತು ರೀ. ನಾ ಯಾವಾಗ ಒರೆಸ್ತೀನಿ ನೋಡಿ ಅವಾಗ ಕಂಪಲ್ಸರಿ ಪೂಜೆ ಮಾಡೇ ಮಾಡ್ತೀನಿ ರೀ. ಒರೆಸ್ದಾಗ ಅಡುಗೆ ಮತ್ತು ಹೊತ್ತು ಮತ್ತೆ ಅಡುಗೆ ಮಾಡ್ದಲ್ಲ ರೀ ಮಧ್ಯಾಹ್ನದಾಗ ಒರೆಸ್ದಂದ್ರೆ ಹಾಗೆ ಬಿಡಂಗಿಲ್ಲ ರೀ. ದೀಪ ಕುಕುಮಂಡಾರ ಹಚ್ತೀನಿ. ಯಾಕಂದ್ರೆ ನಾವು ಮೈ ತಕ್ಕೊಂಡ ಮ್ಯಾಗ ಕುಕುಮ ಹಣಿ ಮ್ಯಾಗ ಇಲ್ಲಿ ಕುಕುಮ ಹಚ್ಕೊಳ್ಳಿಲ್ಲ ಅಂದ್ರೆ ಒಂಥರ ಬಡಬಣ ಅನ್ನಿಸ್ತದೆ ನೋಡ್ರಿ. ಹಚ್ಕೊಳ್ಬೇಕು. ಹೆಣ್ಮಕ್ಳು ಆದ್ಮ್ಯಾಗ ಕುಕುಮ ಹಚ್ಕೋಬೇಕು. ಇವತ್ತಿ ಪಟ್ಟಾಗಿ ಇವತ್ತಿ ಒಬ್ಬರು ಹಚ್ಕೊಳಂಗಿಲ್ಲ ರೀ. ಕುಕುಮ ಅಂತ ಕಂಪಲ್ಸರಿ ಎಲ್ಲರೂ ಹಚ್ಕೊತಾರೆ. ಹಾಗಾಗಿ ನಮ್ಮ ಥರ ಗ್ಯಾಸ್ ಒಂದು ಒಲಿ ಅಂದ್ರೆ ಲಕ್ಷ್ಮಿ ಇದ್ದಂಗೆ ರೀ ಫ್ರೆಂಡ್ಸ. ಹಾಗಾಗಿ ನಾನು ಇವಾಗ ಇಷ್ಟು ದಿನ ಹಚ್ಚಿದಿಲ್ಲ ರೀ. ಮೊದಲೆಲ್ಲ ಹಚ್ತಿದ್ರಿ ಮತ್ತು ಈಗ ಬಿಟ್ಟದಾಗ ಮತ್ತೆ ಕಂಟಿನ್ಯೂ ಮಾಡೀನಿ ರೀ. ಆಗಲಾಗಿತ್ತು ರೀ. ಸೊ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ. ದೀಪ ಇದು ಗ್ಯಾಸ್ ಅದು ವರ್ಷ ಮ್ಯಾಗ ಕುಕುಮ ಭಂಡಾರಿ ಈ ಥರ ಹಚ್ತೀನಿ ರೀ. ರಂಗೋಳಿ ಹಾಕ್ತಾರೆ ಅವ್ರು ಹಾಕಂಗಿಲ್ಲ ರೀ. ಯಾಕಂದ್ರೆ ಅಡುಗೆ ಮಾಡೊಳಗೆ ಇಲ್ಲೆಲ್ಲ ಚಮಚದ ಇಡ್ತೀವಲ್ಲ ರೀ. ಹಂಗಾಗಿ ರಂಗೋಳಿ ಹಾಕಲ್ಲ. ಈ ಥರ ಪೂಜೆ ಮಾಡ್ಕೊಂಡು ಬಿಡ್ತೀನಿ ರೀ ಫ್ರೆಂಡ್ಸ. ಆಯ್ತು ರೀ, ಕೆಲಸ ಮಾಡ್ತೀನಿ ರೀ. ಟಿ ವಿ ನೋಡ್ರಪ್ಪ ನೀವು. ಟಿ ವಿ ಎತ್ತು ಬಡ್ದಾಡ್ತಾರೆ ಇವರು. ಯಾವುದೋ ಕಲ್ಪನಾ ಪಿಕ್ಚರ್ ಹತ್ತ ಅಂತ ಪ್ರಿ ಜೋರಾಗಿ ನೋಡಕತ್ತಾರ. ನನಗೆ ಬಿಸಿಲು ಕಂಡಾಗ ಅದ ರೀ. ಫೆರ ಕಮೆಂಟ್ ಹಾಕಿ. ಭಾಳ ಅದ ರೀ ಬಿಸಿಲು. ಫ್ರೆಂಡ್ಸ ಬಟ್ಟೆ ಹೋಗಿದೆ ನೋಡ್ರಿ. ಥೋಡೆ ಇದ್ದು ಬಟ್ಟೆ. ಯಾಕಂತಂದ್ರೆ ನಿನ್ನೆ ಶನಿವಾರ ಅಲ್ರಿ, ಹಾಫ್ ಡೇ ಇತ್ತು. ಹುಡುಗರೆಲ್ಲ ಸ್ಕೂಲ್ ಬಟ್ಟೆ ಶಾಲಿಗಿನ ಬಟ್ಟೆ ಸುಕ್ಕಳದು ಮತ್ತು ಮನೆ ಡ್ರೆಸ್ ಹಾಕೊಂಡಿದ್ರು, ಕಲರ್ ಡ್ರೆಸ್. ಹಾಗಾಗಿ ನಿನ್ನೆ ಅದು ಒಂದು ಯಜಮಾನ್ರು ಬೇರೆ ನಿನ್ನೆ ಟ್ರಿಪ್ ಹೋಗಿದ್ರಲ್ರಿ. ಮೈ ತೊಗೊಂಡಿದ್ರು ಬಂದ್ರೆ ಅವಿಸ್ ಬಟ್ಟೆ ಇದು ಅಷ್ಟು ಬಟ್ಟೆ ನಿನ್ನೆನೇ ರಾತ್ರಿದ ಒಗದು ಹಾಕೊಂಡ್ರಿ. ಹಾಗಾಗಿ ಅಷ್ಟು ಕಮ್ಮಿ ಅವ ಬಟ್ಟೆ, ಜಾಸ್ತಿ ಇಲ್ರಿ. ಅಷ್ಟೇ ನೈಟಿ ಮತ್ತು ಹುಡುಗರು ನೈಟ್ ಡ್ರೆಸ್ ಅಷ್ಟೇ ಅವ್ರಿಗೆ ಫ್ರೆಂಡ್ಸ. ಜಾಸ್ತಿ ಏನಿಲ್ಲ. ಅದಕ್ಕೆ ಜಲ್ದಿ ಆಗ್ಯಾವ ಬಟ್ಟೆ ಹೋಗ್ಯದು. ಬಾಂಡೆ ತಿಕ್ಕದಂದ್ರೆ ಆಯ್ತು ರೀ, ಕೆಲಸ ಆಗ್ತದೆ. ವರ್ಷದಾಗ್ಯದ ಎಲ್ಲ ಆಗ್ಯದ. ಮನೆ ದಿವ್ಸ ಬಾಂಡೆ ತಿಕ್ಕದಂದ್ರೆ ಮುಗೀತು. ಇಲ್ಲಾಂದ್ರೆ ಐತರ್ಕೊಂಬ ದಿಗ್ಗಿ ಬಟ್ಟೆ ಇರ್ತಾವೆ, ಬೊಕ್ಕು ಇರ್ತಾವೆ ಬಟ್ಟೆ ಐತರ್ಕೊಂಬ. ನಿನ್ನೆ ಒಗದೀನಿ ರೀ ರಾತ್ರಿ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಹೈರಾಣಾಗಿಲ್ಲ. ಬಾಂಡೆ ತಿಕ್ತೀನಿ ರೀ. ಈಗ ಬಾಂಡೆ ತಿಕ್ಕಿ ಮತ್ತೆ ಸಿಗ್ತೀನಿ ನಿಮ್ಗೆ. ಕೊಡ್ತೀನಿ, ಕಟ್ ಮಾಡಿ. ಫ್ರೆಂಡ್ಸ್ ಎಲ್ಲ ಕೆಲಸ ಆಯ್ತು ನೋಡ್ರಿ ಫ್ರೆಂಡ್ಸ್. ಈಗಾಯ್ತು ಅಷ್ಟು 12ಕಿನ್ನ ಕಮ್ಮಿ ಅದ ರೀ. 11:30 ಆಗ್ಯದ ಆಲ್ಮೋಸ್ಟ್. ಕಮ್ಮಿ ಅಂದ್ರೆ ಕೆಲಸ ಭಾಳ ಕಮ್ಮಿ ಐತ್ರಿ. ಸಂಡಕ್ಕೆ ಬೊಕ್ಕೋ ಇರ್ತಿತ್ತು. ಬಟ್ಟೆ ಅದೆಲ್ಲ ಭಾಳ ಇರ್ತೀವಿ ರೀ ಫ್ರೆಂಡ್ಸ. ನಿನ್ನೆ ಒಂದು ಸ್ವಲ್ಪ ಬಟ್ಟೆ ಅದೆಲ್ಲ ಒಗ್ದಿನ. ನಾಳೆ ಸಂಡೆ ಇತ್ತಲ್ಲ, ಇವತ್ತು ರಾತ್ರಿ ಭಾಂಡೆ ಏನೋ ತಿಕ್ಕಂಗಿಲ್ಲ ರೀ. ಭಾಂಡೆ ಎಲ್ಲ ಭಾಳ ಇರ್ತಾವೆ. ಆ ಥರ ಇರ್ತದೆ. ಹೋಲ್ ಬಿಡ ತಿಕ್ಕಿದಿಲ್ಲ ರಾತ್ರಿ. ಸೊ ಡೈಲಿ ತಿಕ್ಕೇ ಮುಕ್ಕೋತೀವಿ. ಯಾಕೆ ಮುಂಜಾನೆ ಅದು ಸಾಲಿ ಡಬ್ಬ ಬೇಕಾಗ್ತದೆ ರೀ. ಹಾಗಾಗಿ ಟಿಫನ್ ಬಾಕ್ಸ್ ಎಲ್ಲ ಇರ್ತಾವೆ. ಹಂಗೆ ಮುಂಜಾನೆ ಅಡುಗೆ ಮಾಡಬೇಕು, ಸಾಲಿ ಡಬ್ಬ ಬೇಕಂತೇಳಿ ಇಲ್ಲ ರಾತ್ರಿ ತಿಕ್ಬೇಕತ್ತಿದ್ದ. ಶನಿವಾರಕ್ಕೂ ಮಾಡಲ್ಲ. ಯಾಕೆ ಸಂಡೇ ಇರ್ತದೆ, ಆರಾಮಾಗಿ ಮುಕ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೇಕಂತೇಳಿ ಸಂಡೇನೂ ರಾತ್ರಿಯೇನೋ ಮಾಡ್ತಿದ್ದೀವಿ. ಸೊ ನಿನ್ನೆ ಬಟ್ಟೆ ಬಾಂಡೆ ಎಲ್ಲ ಮಾಡೀನಿ ರೀ ಫ್ರೆಂಡ್ಸ್ ರಾತ್ರಿ. ಹಂಗಾಗಿ ನಮ್ಮ ಮುಂಜಾನೆ ಕೆಲಸ ಭಾಳ ಇಲ್ಲ ರೀ. ಭಾಳ ಅರ್ಧ ಗಂಟೆದಾಗ ಬಟ್ಟೆ ಅದು ಬಾಂಡೆನ ಅದ್ರ ಫ್ರೆಂಡ್ಸ್. ಎಲ್ಲ ಕೆಲಸ ಆಯಿತು. ಇನ್ನು ಗೋಧಿ ಬಿಸ್ಕೊಂಬರ್ಬೇಕಾದ್ರೆ ಗೋಧಿ ಇಟ್ಟಿಲ್ಲ ನಾ ಅಡುಗೆ ಮಾಡಬೇಕು. ನಮ್ಮ ಪಿಲ್ಲು ಎಣ್ಣೆ ಹಚ್ಬೇಕು. ಇನ್ನು ಭಾಳ ಕೆಲಸ ಅವ ರೀ ಫ್ರೆಂಡ್ಸ. ಇದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಯಾರೆಲ್ಲ ವಿಡಿಯೋ ನೋಡಿರೋ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ. ದೇವ್ರೆಲ್ಲರಿಗೂ ಒಳ್ಳೇದು ಅನ್ಕೋತ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಮುಂದಿನ ಬ್ಲಾಗ ಸಿಗಾಮ್ರಿ ಫ್ರೆಂಡ್ಸ. ಬಾಯ್ ರೀ. ಮುಂದೆ ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ರೀ. ಯಜಮಾನ್ರ ಬಿಟ್ಕೊಳದ ರೀ, ಕಂಟಿನ್ಯೂ ಮಾಡ್ತೀನಿ. ಅದು ಇಲ್ಲಿಗೆ ಏನು ಮಾಡ್ತೀನಿ. ಭಾಳ ಲೆಂತಿ ಆಗ್ಬಿಡ್ತದೆ ರೀ ಫ್ರೆಂಡ್ಸ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿರಿ. ಹೌದಿಲ್ಲ 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 ನೀವು ಮಾತಾಡೋಲ್ಲ ನೋಡ್ರಿ. ಇದು ಕಲಿಕಾದ್ರೆ ನೋಡ್ರಿ ಹಂಗಲ್ಲ ಕರಿ ಮರಿ ಇಜ್ಜಿ ಹಾಯೇನು ಮಾತಾಡಲ್ರಿ. ಅದು ಅದ್ರ ಮನ್ಸದ ಭಾಳ ಕೈ ಅದ ಪಾರ. ಓಕೆ ರೀ ಫ್ರೆಂಡ್ಸ. ಬಾಯ್ ರೀ.